ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಆಪರೇಷನ್ ರಿಸರ್ಚ್ ನಿಮಗೆ ಬಂದುಬಿಟ್ಟು 21 ಮಾರ್ಕು. ಹೌದಾ, 21 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ಸು. 21 ಅಂತಂದರೆ ನಿಮಗಲ್ಲೇ 2 ಮಾರ್ಕ್ಸ್ 1 ಮಾರ್ಕು ನೀವು ಓದ್ಕೊಂಡಿರಿ ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ 5 ಮಾರ್ಕ್ಸಿಂದ ಬಂದುಬಿಟ್ಟು 5 ಮಾರ್ಕ್ಸು 3 ಕ್ವಶನ್ಸ್ ಬರುತ್ತೆ. ದಟ್ ಈಸ್ 15 ಮಾರ್ಕ್ಸು. ಈ 15 ಮಾರ್ಕ್ಸ್ ಯಾವ್ಯಾವುದಪ್ಪ ಅಂತಂದರೆ, ಒಂದು ಬಂದುಬಿಟ್ಟು LPP, ದಟ್ ಈಸ್ ಫಿಕ್ಸ್ಡ್ ಕ್ವಶನ್ನು POQ ಕ್ವಶನಲ್ಲಿ, ಅಂದರೆ ಸೆಕ್ಷನ್ ಸಿ ಅಲ್ಲಿ ದಟ್ ಈಸ್ ಫಿಕ್ಸ್ಡ್ ಇಟ್ ಈಸ್. ಇದು ಒಂದು 5 ಮಾರ್ಕ್ಸಿಂದು. 5 × 1 = 5. ಆಲ್ಮೋಸ್ಟ್ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ LPP ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೆಕೆಂಡ್ ಒನ್ನು ಸೆಕ್ಷನ್ ಸಿ ಯಲ್ಲೇ ನಿಮಗೆ ಗೇಮ್ ಥಿಯರಿ ಆರ್ ಟ್ರಾನ್ಸ್ಪೋರ್ಟೇಷನ್ನು. ಇಲ್ಲ ಥರ್ಡ್ ಇನ್ನೊಂದು ಕ್ವಶನ್ ಬಂದುಬಿಟ್ಟು ನಿಮಗೆ ಇಲ್ಲಿ ರಿಪ್ಲೇಸ್ಮೆಂಟ್ ಥಿಯರಿ ಆರ್ ಇನ್ವೆಂಟರಿ ಥಿಯರಿ. ಓಕೆ, ಇಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಕ್ವಶನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಇದು 5 ಕ್ವಶನ್ ಮಾಡಿ ತೋರಿಸ್ಬಿಟ್ರೆ ನಿಮಗೆ ಒಂದು 3 ಅಂದರೆ 15 ಮಾರ್ಕ್ಸ್ ಅಂತೂ ಗ್ಯಾರಂಟಿ. ಇಲ್ಲಿ 15 ಮಾರ್ಕ್ಸ್ ಅಂತೂ ಗ್ಯಾರಂಟಿ. ಯಾರಾದರೂ ಪಾಸ್ ಆಗಬೇಕನ್ನೋರು ಈ ವಿಡಿಯೋನ ನೀವು ರೆಫರ್ ಮಾಡ್ಬೋದು. ಓಕೆ, ಈಗ ನಾನು ಫಸ್ಟ್ ತೋರಿಸೋದು ಫಿಕ್ಸ್ಡ್ ಕ್ವಶನ್ನು, ದಟ್ ಈಸ್ LPP ತೋರಿಸ್ತೀನಿ ನೋಡಿ. ಇಲ್ಲಿ ಹೆಂಗಿರುತ್ತೆ LPP ಅಂತಂದರೆ, ಒಂದು ಯಾವುದಾದ್ರೂ ಕ್ವಶನ್ ತೊಗೊಳ್ತೀನಿ ಇಲ್ಲಿ ಫಸ್ಟು. ಓಕೆ, Z is equals to minimum Z is equals to 5x plus 8y. Then the subject to the constraints 3x plus 2y is less than or equals to 18. 4x plus 3y is more than or equals to 12. X and y is greater than or equals to 0. ಇದು ನಿಮ್ಮ ಕ್ವಶನ್ನು. ಈಗ ನಾನು ಕ್ವಶನನ್ನು ಹೆಂಗೆ ಮಾಡಬೇಕು ಅಂತಂದರೆ, ಫಸ್ಟು ಕನ್ಸ್ಟೆಂಟ್ನ ತೊಗೊಂಡ್ಬಿಡ್ತೀರಿ. 3x plus 2y is equals to ಈಕ್ವಾಲಿಟಿ ತೊಗೊಂಡ್ಬಿಡ್ತೀರಿ 18. Put x is equals to 0, then y is equals to 9. Then it comes as a 0, 9. Put y is equals to 0 ಹಾಕಿದಾಗಲ್ಲಿ x ಏನಾಗುತ್ತೆ, 3x is equals to 18 ಬರುತ್ತೆ. x is equals to ಏನಾಗುತ್ತೆ, 6 ಆಗುತ್ತೆ. ಓಕೆ, 6, 0 ಪಾಯಿಂಟ್ಸು. ಸೆಕೆಂಡ್ ಒನ್ ಈಕ್ವೇಷನ್ ತೊಗೊಂಡಾಗ 4x plus 3y 4x plus 3y is equals to 12. ಹೌದಾ? ಪುಟ್ x is equals to 0 ಹಾಕ್ಬಿಡ್ತೀರಾ. y is equals to 3y ಅಂದರೆ y is equals to 4 ಬಂತು ನಿಮಗೆ. 12/3 ಗೊತ್ತಾಗ್ತಿದೆ ಅಲ್ಲ. 3y is equals to 12. 4x 0 ಆಗಿಬಿಡುತ್ತೆ. 12/3 ಅಂದರೆ 3 1s 3 4s 12. ಓಕೆ, 0, 4 ಇಲ್ಲಿ. y is equals to 0 ಹಾಕಿದಾಗ 4x is equals to 12 ಆಯಿತು. 4x is equals to 12 ಅಂದರೆ x is equals to ಎಷ್ಟಾಯಿತು, 12/4, ದಟ್ ಈಸ್ 3, 0. ಓಕೆ, ಈಗ ನಾವು ಗ್ರಾಫ್ ತೊಗೊಳ್ತೀವಿ. ಗ್ರಾಫ್ ತೊಗೊಂಡು ಇಲ್ಲೇನು ಹೈಯೆಸ್ಟ್ ಎಷ್ಟಿದೆ, y ವ್ಯಾಲ್ಯೂ 9 ಇದೆ, ಇದು 6 ಇದೆ. ಇಲ್ಲಿ 2 4 6 8 2 4 6 8 10, ಯಾಕಂದ್ರೆ 9 ಇದೆ ಅಲ್ಲ ಅಲ್ಲಿ. ಫಸ್ಟ್ ವ್ಯಾಲ್ಯೂಸು 9 ಮತ್ತು 6. ಇಲ್ಲೇ 9 ತೊಗೊಳ್ತೀವಿ, ಇಲ್ಲೇ 6, ಒಂದು ಲೈನ್ ತೊಗೊಂಡ್ಬಿಡಿ ಅಲ್ಲಿ. ಓಕೆ, ನೆಕ್ಸ್ಟು 4 3, ಇಲ್ಲಿ 3. ಓಕೆ, ನೋಡಿ ಇವಾಗ ಏನು ಮಾಡ್ತೀವಿ ನಾವು, ಇದು ಲೈನ್ ಹಾಕ್ಕೊಂಡ್ರೆ ನಿಮ್ಗೆ ಇಲ್ಲಿ 2 ಮಾರ್ಕ್ಸ್ ಬಂದು ಹೋಗ್ಬಿಡ್ತು ಗ್ರಾಫನ್ನು. ಇದು x ಆಕ್ಸಸ್ಸು, ಇದು y ಆಕ್ಸಸ್ಸು. ನೆಕ್ಸ್ಟ್ ಇಲ್ಲಿ ನೋಡ್ತೀವಿ ನಾವು, ಲೆಸ್ ದ್ಯಾನ್ ಇದೆ ಅಲ್ಲ. ಫಸ್ಟ್ ಇಕ್ವೇಷನ್ ಏನಿದೆ, ಫಸ್ಟ್ ಇಕ್ವೇಷನ್ ಇದು. ಸೆಕೆಂಡ್ ಇಕ್ವೇಷನ್ ಇದು ಲೆಸ್ ದ್ಯಾನ್ ಇದೆ. ಸೆಕೆಂಡ್ ಇಕ್ವೇಷನ್ನು ಮೋರ್ ದ್ಯಾನ್ ಇದೆ. ಅಂದರೆ ಇದೆರಡು ನೋಡಿದಾಗ ಒಂದು ಮೋರ್ ದ್ಯಾನ್ ಸೈಡು, ಒಂದು ಲೆಸ್ ದ್ಯಾನ್ ಸೈಡು, ಎರಡು ಮೀಟ್ ಆಗೋದಲ್ಲಿ ಈ ಏರಿಯಾದಲ್ಲಿ. ಅಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಅ ಫಿಸಿಬಲ್ ರೀಸನ್, ಫಿಸಿಬಲ್ ಏರಿಯಾ ಅಂತ.
ಇಲ್ಲಿ ಏನು ಮಾಡ್ತೀವಿ ನಾವು ಪಾಯಿಂಟ್ಸ್ ತೊಗೊಳ್ತೀವಿ, ಕಾರ್ನರ್ ಪಾಯಿಂಟ್ಸ್ ಎ ಬಿ ಸಿ ಮತ್ತು ಡಿ. ವಾಟ್ ಆರ್ ದ ಎ ಬಿ ಸಿ ಡಿ? ದಿಸ್ ಈಸ್ 0,4, ಎರಡು y ವ್ಯಾಲ್ಯೂ ಇದೆ. ಬಿ ಈಸ್ 0,9. ಓಕೆ. ಸಿ ಈಸ್ 3,0. ಡಿ ಈಸ್ 6,0. ಓಕೆ. ನೆಕ್ಸ್ಟು ಇಲ್ಲಿ z ಈಸ್ ಈಕ್ವಲ್ಸ್ ಟು, ವಾಟ್ ಈಸ್ ಅ z ಈಸ್ ಈಕ್ವಲ್ಸ್ ಟು 5x ಪ್ಲಸ್ 8y, 5x ಪ್ಲಸ್ 8y. Then you are gone putting the values. Z is equals to 5 into 0, 0 ಬರುತ್ತೆ, 32. This is Z is equals to 5 into 0 ಬಂದುಬಿಡುತ್ತೆ, 8 into 9, 72. Then Z is equals to, this is 15. 8 into 0 ಅಂದರೆ 0 ಆಗಿಬಿಡ್ತು. Z is equals to 18. ಓಕೆ. ಓಕೆ, ಸಾರಿ, 5 6 30. Which one is minimum? This one is a minimum comparative to all. Then you have to write it here as a optimal solution. Z is equals to 15 for the corner point. Points 3,0 ಅಂತ ಇಷ್ಟು ಬರೆದ್ರೆ ಫುಲ್ 5 ಮಾರ್ಕ್ಸ್ ನೋಡಿ ನಿಮಗಿದು. ಫುಲ್ 5 ಮಾರ್ಕ್ಸ್ ಇದೇ ರೀತಿ ಇರುತ್ತೆ. ಕ್ವಶನ್ ಎಲ್ಲ ನಿಮಗೆ ಮ್ಯಾಕ್ಸಿಮಮ್ ಇರುತ್ತೆ, ಇಲ್ಲ ಮಿನಿಮಮ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನು, ಇದು ಫಿಕ್ಸ್ಡ್ ಕ್ವಶನ್ ಇದು, ಅದಕ್ಕೆ ಇದನ್ನು ಯಾರು ಬಿಟ್ಟು ಬರಬೇಡಿ. ಓಕೆ. ಈಗ ನಾನು ಗೇಮ್ ಥಿಯರಿ ತಗೊಳ್ತೀನಿ ನೋಡಿ. ಗೇಮ್ ಥಿಯರಿಯಲ್ಲಿ 2 ಟೈಪ್ ಬರುತ್ತೆ, ಒಂದು ಮ್ಯಾಕ್ಸಿಮಿನ್ನು, ಒಂದು ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸು ಮತ್ತು ಒಂದು ಡಾಮಿನೆನ್ಸ್ ಮೆಥಡು. ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಹೆಂಗಿರುತ್ತೆ ಅಂತಂದರೆ, ಈಗ ನೋಡಿ ಒಂದರಲ್ಲೇ 2 ತೋರಿಸ್ಬಿಡ್ತೀನಿ ನಿಮಗೆ. ಈಗ ಆಲ್ರೆಡಿ ನಾನು ವೀಡಿಯೋಸನ್ನು ಇವನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ, ನೀವು ನೋಡ್ಕೊಂಡ್ಬಿಟ್ಟು ಮಾಡಿದರೆ ಒಂದೊಂದೇ ಬೇರೆ ಇದೆ ಅಷ್ಟೇ. ಹಾಂ, ಎ ಬಿ ಸಿ ಡಿ 3 - 1 3, 2 - 1 2, -1 0 0, 2 0 4. ಒಂದು ಇದನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ಪ್ಲೇಯರ್ ಎ, ಇದು ಪ್ಲೇಯರ್ ಬಿ, ಪಿ ಕ್ಯೂ ಆರ್. ಓಕೆ. ಹಾಂ, ಈಗ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಹೆಂಗೆ ಮಾಡ್ತೀರಿ? ಲೋಯೆಸ್ಟ್ ನೋಡ್ತಾ ಹೋಗ್ತೀರಿ ಇದರಲ್ಲಿ, ಹೌದಾ? ಅಂದರೆ ಮಿನಿಮಮ್ ವ್ಯಾಲ್ಯೂ, ರೋ ಸೈಡ್ ಮಿನಿಮಮ್ ವ್ಯಾಲ್ಯೂ. ಫಸ್ಟ್ ರೋ ಅಲ್ಲಿ -1 ಈಸ್ ಅ ಮಿನಿಮಮ್ ವ್ಯಾಲ್ಯೂ, ಸೆಕೆಂಡ್ ಒನ್ನಲ್ಲಿ -1 ಈಸ್ ಅ ಮಿನಿಮಮ್ ವ್ಯಾಲ್ಯೂ, ಥರ್ಡ್ ಒನ್ನಲ್ಲಿ -1 ಈಸ್ ಅ ಮಿನಿಮಮ್ ವ್ಯಾಲ್ಯೂ, ಡಿ ಅಲ್ಲಿ 0 ಈಸ್ ಅ ಮಿನಿಮಮ್ ವ್ಯಾಲ್ಯೂ. ಓಕೆ. ದೆನ್ highest value in the column side, that is a 3 is a maximum in this column. Which one is maximum? In this also the 0 is a maximum, comparatively -1. Here it is a 4. Then which one is circled as well as box? That is the value of the game. ಅಂದರೆ ಇಲ್ಲಿ strategy for player A is D. Strategy for player B is Q. ಅಂದರೆ ಯಾವ ಸೈಡ್ ಬಂದಿದೆ ಪೊಸಿಷನ್ ನೋಡಿ. ದೆನ್ ವ್ಯಾಲ್ಯೂ ಆಫ್ ದ ಗೇಮ್, V is equals to 0. ದಟ್ ಈಸ್ ಅ ಫೇರ್ ಗೇಮ್ ಅಂತ ಹೇಳ್ತೀವಿ ಇದನ್ನು. ವ್ಯಾಲ್ಯೂ ಆಫ್ ದ ಗೇಮ್ V is equals to 0, ದಟ್ ಈಸ್ ಅ ಫೇರ್ ಗೇಮ್. ಓಕೆ, ದಟ್ ಈಸ್ ಅ ಗೇಮ್ ಥಿಯರಿ. ಇದು ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ಲು, 5 ಮಾರ್ಕ್ಸು. ಈಗ ನಾನು ನಿಮಗೆ ತೋರಿಸ್ಕೊಡೋದು ಇದನ್ನು ಹೆಂಗೆ ಮಾಡ್ತೀರಾ, ಡೊಮಿನೆನ್ಸ್. ಸೇಮ್ ಎಕ್ಸಾಂಪಲ್ ಬರ್ಕೊಳ್ತೀನಿ ನೋಡಿ. ಈಗ ಇದು ಗೊತ್ತಾಯ್ತಲ್ಲ ನಿಮಗೆ? -1 3, 2
-1 2 -1 0 0 2 0 4. ಓಕೆ, ಈಗ ಇದನ್ನು ಮ್ಯಾಕ್ಸ್ ಹೆಂಗೆ ಮಾಡ್ತೀವಿ ಅಂತಂದರೆ ಮಿನಿಮಮ್ ರೋ ಸೇಮ್ ಮಾಡ್ತಾ ಹೋಗ್ತೀವಿ. ಎಲ್ಲನೂ ಆನ್ಸರ್ ಕೂಡ ಅಲ್ಲಿ ಸೇಮೇ ಬರುತ್ತೆ ನಿಮಗೆ. ಎಲ್ಲ ಸ್ಟ್ರಾಟಜೀಸ್ ಎಲ್ಲ ಸೇಮ್ ಬರುತ್ತೆ ನೋಡಿ. ಈಗ ಮಿನಿಮಮ್ ರೋ ಯಾವುದಿದೆ ಇದರಲ್ಲಿ, ಮಿನಿಮಮ್ ರೋನ ತೆಗೆದು ಹಾಕ್ಬಿಡ್ತೀವಿ. ಅಂದರೆ ಎ ಬಿ ಡಿ ಡಾಮಿನೇಟ್ಸ್ ಅಂತ ಬರಿಬೇಕಿಲ್ಲೇ. ಡಾಮಿನೇಟ್ಸ್ ಸಿ ಅಂತ ಬರ್ಕೊಳ್ತೀವಿ. ಸಿ ತೆಗೆದು ಹಾಕ್ಬಿಡ್ತೀವಿ ಅಲ್ಲಿ. ಬರೀ ನಾವು ನೆಕ್ಸ್ಟ್ ಬಂದುಬಿಟ್ಟು ಎ ಬಿ ಡಿ ಅಂತ ಬರ್ಕೊಂಡು 3 -1 3 2 -1 2 2 0 4 ಇಲ್ಲಿ ಪಿ ಕ್ಯೂ ಆರ್. ಓಕೆ, ಈಗ ಒಂದು ರೋನ ತೆಗೆದುಬಿಟ್ವಾ, ಮ್ಯಾಕ್ಸಿಮಮ್ ಕಾಲಮ್ನ ತೆಗಿಯೋಣಂತ. ಈಗ ಮ್ಯಾಕ್ಸಿಮಮ್ ಕಾಲಮ್ ಐದರ್ ಪಿ ತೆಗಿಬೋದು ನೀವು, 6 ಕೂಡ ತೆಗಿಬೋದು. 6 ತೆಗೆದುಬಿಡ್ತೀನಿ ನೋಡಿ. ಪಿ ಕ್ಯೂ ಡಾಮಿನೇಟ್ಸ್ ಆರ್. R is a maximum column, that's why it is a deleted. A, B, D, then here it is a PQ is a remaining, that is a 3 2 2 -1 -1 0. ಓಕೆ, ಈಗೇನು ಮಾಡ್ತೀವಿ ನಾವು, ಮಿನಿಮಮ್ ತೆಗಿಬೇಕು. ಹೌದಾ, ಈಗ ಒಂದು ಮ್ಯಾಕ್ಸಿಮಮ್ ಕೂಡ ಇಲ್ಲಿ ತೆಗಿಬೋದು ನೀವು. ಮ್ಯಾಕ್ಸಿಮಮ್ ನಮಗೆ ಮಿನಿಮಮ್ ಗೊತ್ತಾಗ್ತಿಲ್ಲ, ಎಲ್ಲ ಸೇಮ್ ಇದೆ ಅಂದಾಗೂ ಕೂಡ ಅಲ್ಲಿ ಪಿ ಕೂಡ ತೆಗಿಬೋದು ನೀವು. ಕ್ಯೂ ಡಾಮಿನೇಟ್ಸ್ ಪಿ ಅಂತಲೂ ತಕ್ಕೋಬೋದು. 2 ಮೈನಸ್. ಓಕೆ, ನಾನೊಂದು ರೋನೇ ತೆಗೆದುಬಿಡ್ತೀನಿ ಬಿಡಿ, ನಿಮಗೆ ಕನ್ಫ್ಯೂಷನ್ ಬೇಡ. ಇಲ್ಲಿ ತೆಗೆದುಬಿಡ್ತೀನಿ. ದೆನ್ ಎ ಡಿ ಡಾಮಿನೇಟ್ಸ್ ಬಿ. ಓಕೆ, ನೀವು ಒಂದೇ ಇದರಲ್ಲಿ ಹೋದಾಗ ನಿಮಗೆ ಈಸಿ ಆಗುತ್ತೆ. ಎ ಡಿ ಉಳಿತಾ 3 -1 2 0. ಹೌದಾ, ಇಲ್ಲಿ ಏನು ಉಳಿತು, ಪಿ ಕ್ಯೂ ಉಳಿದಿದೆ. ಓಕೆ, ದೆನ್ ಇಲ್ಲಿ ಪಿ ಹೋಗ್ಬಿಡ್ತು, ಯಾಕಂದರೆ ಒಂದು ಕಾಲಮ್ ತೆಗಿತಾ ಇದ್ದೀನಿ. ಕ್ಯೂ ಡಾಮಿನೇಟ್ಸ್ ಪಿ. Then P is a deleted. Then what is remaining? A and D, that is a -1 0, that is equals to Q. Then ಇಲ್ಲೇನಾಯಿತು, ಇದರಲ್ಲಿ ಮಿನಿಮಮ್ ತೆಗಿಬೇಕಲ್ಲ ನಾವು. ರೋ 2 ಇದೆ, ರೋ 2ಯಲ್ಲಿ ಮಿನಿಮಮ್ನ -1ನ ತೆಗೆದುಬಿಡ್ತೀವಿ. -1. ಡಿ ಡಾಮಿನೇಟ್ಸ್ ಎ. ದೆನ್ ಅಲ್ಲಿ ಉಳಿದಿರೋದು ನಮಗೆ ಡಿ ಮತ್ತು ಕ್ಯೂ. ಅಲ್ಲಿ ಉಳಿದಿರೋದು 0. ದೆನ್ ವ್ಯಾಲ್ಯೂ ಆಫ್ ದ ಗೇಮ್ ವಿ ಈಸ್ ಈಕ್ವಲ್ಸ್ ಟು 0. ದೆನ್ ಪ್ಲೇಯರ್ ಎ ಈಸ್ ಡಿ, ಪ್ಲೇಯರ್ ಬಿ ಈಸ್ ಕ್ಯೂ. ಸೇಮ್ ಅಲ್ಲ, ಆಗಲ್ಲಿ ಬಂದಿರೋದು ವ್ಯಾಲ್ಯೂ ಆಫ್ ದ ಗೇಮ್ ವಿ ಈಸ್ ಈಕ್ವಲ್ಸ್ ಟು 0. ದಟ್ ಈಸ್ ಅ ಫೇರ್ ಗೇಮ್. ಇಷ್ಟು ಬರೆದ್ಬಿಟ್ರಿ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಒಂದು 5 ಮಾರ್ಕ್ಸು ಗ್ಯಾರಂಟೀಲಿ. ಓಕೆ, ನೆಕ್ಸ್ಟ್ ಇದಾಯಿತು, ಗೇಮ್ ಥಿಯರಿ ಕಂಪ್ಲೀಟ್ ಆಯಿತು. ಹೌದಾ, ಈಗ ಟ್ರಾನ್ಸ್ಪೋರ್ಟೇಷನಿಗೆ ಬರ್ತೀನಿ ನೋಡಿ. ಟ್ರಾನ್ಸ್ಪೋರ್ಟೇಷನ್ನು ತುಂಬಾ ದೊಡ್ಡದಾಗುತ್ತೆ. ನಿಮ್ಗೆ ಇದರಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿಬಿಡ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ರಿಪ್ಲೇಸ್ಮೆಂಟು ಮತ್ತು ಇನ್ವೆಂಟ್ರಿ ತೋರಿಸ್ಬಿಡ್ತೀನಿ. ಹಾಂ, ರಿಪ್ಲೇಸ್ಮೆಂಟ್ ಥಿಯರಿನ ಬರ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ. ನಿಮಗೆ ಟ್ರಾನ್ಸ್ಪೋರ್ಟೇಷನ್ನ ಟೈಮ್ ನೋಡ್ತೀನಿ ಇದರಲ್ಲಿ ಮಾಡೋದಾದರೆ, ಇಲ್ಲಾಂದರೆ ನಿಮಗೆ ಇದನ್ನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ಈ ರಿಪ್ಲೇಸ್ಮೆಂಟ್ ಥಿಯರಿ ನಾನು ಯಾವುದು ಪ್ರಾಬ್ಲಮ್ ತೊಗೊಂಡಿದ್ದೀನಲ್ಲ, ಅಲ್ಲಿ ಮೇಲ್ಗಡೆನೇ ಕಾಸ್ಟ್ ಕೊಟ್ಟಿದ್ದಾರೆ, ಅಂದರೆ ಪರ್ಚೇಸ್ ಕಾಸ್ಟು, ಮತ್ತು ಎಸ್ ಎನ್ ಅಂದರೆ ರೀಸೇಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಲ್ಲಿ ಒಂದೊಂದು ಸರ್ತಿ ಏನು ಮಾಡ್ತಾರೆ, ರೀಸೇಲ್ ವ್ಯಾಲ್ಯೂನ ಇಲ್ಲಿ ಕೊಡ್ತಾರೆ, ನಿಮಗೆ ಟೇಬಲಲ್ಲಿ ಕೊಡ್ತಾರೆ. ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಮೇಲ್ಗಡೆನೇ ಕೊಟ್ಬಿಟ್ಟಿದ್ದಾರೆ. ನೀವು ಬೇಕಿದ್ದರೆ ಇಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲೇ ಡೈರೆಕ್ಟಾಗಿ ಮಾಡಿಬಿಟ್ಟು ನೀವು P-S ಅಂತ ತೊಗೊಳ್ಬೋದು. ಓಕೆ, ಈಗ ನೋಡಿ ಈ ಸಮ್ಮಲ್ಲಿ ನಾ P-S ಅಂತ ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀನಿ. 6600 ಮೈನಸ್ 600 ಇದೆ ಅಲ್ಲ, ಎಲ್ಲನೂ ಅಲ್ಲಿ 6000 ಯಾಕಂದ್ರೆ ಮೈನಸ್ ಮಾಡಬೇಕಲ್ಲ 600ನ.
ಓಕೆ, ಈಗ ಸಮೇಷನ್ ಆಫ್ ಸಿ ಐ ಮಾಡ್ಕೊಳ್ತೀರಾ. ಸಮೇಷನ್ ಆಫ್ ಸಿ ಐ 250, that is a 550, 550 plus 450, 1000, 1000 plus 600, 1600, 2500, next 4000, 8000. Okay, next P minus Sn plus summation of Ci. ಓಕೆ, ಅದು ಟಿ ಎನ್ ಅಂತ ತಗೊಳ್ತೀವಿ. ಓಕೆ, 6000 ಪ್ಲಸ್ 250, 6250. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ, ಇದನ್ನೇ ಹಾಕ್ಬಿಡ್ತೀನಿ ನೋಡಿ. 6550, 7000, 7600, ಓಕೆ, 8500, 10,000. ಕ್ಯಾಲ್ಕುಲೇಟ್ರು ಬೇಡ ಇಲ್ಲಿ. 11,800. ಓಕೆ, ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಆಫ್ ಸಿ ಐ. ಸಮೇಷನ್ ಆಫ್ ಸಿ ಐ ಅಲ್ಲ. ಓಕೆ, 6000 ಪ್ಲಸ್ 8000. ದಿಸ್ ಈಸ್ 10,000. ಇದು 6000 ಪ್ಲಸ್ 8000 14,000 ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ಡಿವೈಡ್ ಬೈ ಎ ಆಫ್ ಎನ್ ಇಸ್ ಈಕ್ವಲ್ಸ್ ಟು ಟಿ ಎನ್ ಡಿವೈಡ್ ಬೈ ಎನ್ ಅಂತ ತಗೊಳ್ತೀವಿ ನೆಕ್ಸ್ಟ್ ಕಾಲಮಲ್ಲಿ. ಓಕೆ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದಾಗ ಡಿವೈಡ್ ಬೈ 1 ಡಿವೈಡ್ ಬೈ 2, 6250, 6550 divide by 2, that is 3275. Okay, next 7000 divided by 3, 2333.33. okay, next is a 1900, next is a 1700, 1666.67, 14,000 ಡಿವೈಡ್ ಬೈ 7 ಅಂದರೆ 2000. ಓಕೆ, ಇಲ್ಲಿ ಯಾವುದು ಸಣ್ಣದು ಮಿನಿಮಮ್ ಯಾವುದು ಇದರಲ್ಲಿ ಚೆಕ್ ಮಾಡಿ. 6000 ಇದೆ, ಇದು 3000, 2000, 1900, 1700, ಬಟ್ ದಿಸ್ ಒನ್ ಈಸ್ ಅ ಮಿನಿಮಮ್ ಒನ್, ದಟ್ ಈಸ್ ಅ ಸಿಕ್ಸ್ತ್ ಇಯರ್. ಓಕೆ, ಹಿಯರ್ ಆಪ್ಟಿಮಲ್ ರಿಪ್ಲೇಸ್ಮೆಂಟ್ ಏಜ್ ಈಸ್ ಎವರೇಜ್ ಕಾಸ್ಟ್ ಎಷ್ಟಾಯ್ತಲ್ಲಿ? ಮಿನಿಮಮ್ ಎವರೇಜ್ ಆ್ಯನ್ಯುವಲ್ ಕಾಸ್ಟ್, ಮಿನಿಮಮ್ ಆ್ಯನ್ಯುವಲ್ ಆವರೇಜ್ ಕಾಸ್ಟ್ is equals to 1666.67 after using 3 years ಅಂತ ಬರಿತೀವಿ ನಾವಿಲ್ಲಿ. at the end of 3 years the machine should be replaced after 6th year ಅಂತ ಬರೆದ್ರೆ ಇಲ್ಲಿ 5 ಮಾರ್ಕ್ಸ್ ನಿಮಗೆ ಫುಲ್ ಇದೆ ರಿಪ್ಲೇಸ್ಮೆಂಟ್ ಥಿಯರಿ. ಓಕೆ, ಈಗ ಒಂದು ಇನ್ವೆಂಟರಿ ಥಿಯರಿ ತೊಗೋತೇನೆ ನೋಡಿ. ಇನ್ವೆಂಟರಿ ಥಿಯರಿ ಅಂತೂ ತುಂಬಾ ಈಸಿ ಆದಂಥ ಕ್ವಶನ್ನು, ಬಟ್ ನಿಮಗೆ ಮಾಡೆಲ್ 1 ಮಾಡೆಲ್ 2 ಅಂತ ಕ್ವಶನ್ ಬರ್ತಿರ್ಬೇಕಲ್ಲ ಅಷ್ಟೇ. ಮಾಡೆಲ್ 1 ಮಾಡೆಲ್ 2 ಅಲ್ಲಿ ನಿಮಗೆ ಯಾವುದಂತಂದರೆ ಫಾರ್ಮುಲಾಸ್ ಬರಬೇಕಷ್ಟೇ ಅಲ್ಲಿ. ಓಕೆ, ಈಗ ಮಾಡ್ತಾ ಹೋಗ್ತೀನಿ ನೋಡಿ. ಇಲ್ಲೇ ಒಂದು ಕ್ವಶನ್ ತೊಗೊಂಡಿದ್ದೀನಿ, ರಿಪ್ಲೇಸ್ಮೆಂಟ್ ಥಿಯರಿ. ಸಾರಿ, ಇನ್ವೆಂಟ್ರಿ ಥಿಯರಿ. ಏನೇನು ಕೊಡ್ತಾರೆ ಅವರು? ಡಿಮಾಂಡ್ ಅಂತ ಇರುತ್ತೆ ಅಲ್ಲಿ. ಡಿಮಾಂಡ್ ರೇಟ್ ಅಂದಾಗ ಡಿಮಾಂಡ್ ಅಂದರೆ ಆರ್ ಅಂತ ತಗೊಳ್ತೀರಿ. ಇಲ್ಲಿ ಆರ್ ಎಷ್ಟು ತಗೊಳ್ತೀರಾ ಅಲ್ಲಿ? 3000 ಯೂನಿಟ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ 300 ಪ್ಲೇಸಿಂಗ್ ಆ್ಯನ್ ಆರ್ಡರ್. C3 ಅಂದರೆ ಸೆಟಪ್ ಕಾಸ್ಟ್ ಅಥವಾ ಪ್ಲೇಸಿಂಗ್ ಆ್ಯನ್ ಆರ್ಡರ್ ಸೆಟಪ್ ಕಾಸ್ಟ್. ಇದು C3 ಈಸ್ ಈಕ್ವಲ್ಸ್ ಟು ಎಷ್ಟಿದೆ ಇಲ್ಲಿ?
300 ಇದೆ. ಓಕೆ, C1 ಕೂಡ ಕೊಟ್ಟಿದ್ದಾರಲ್ಲಿ, ದಟ್ ಈಸ್ ಅ ಕ್ಯಾರಿಂಗ್ ಕಾಸ್ಟ್ ಅಥವಾ ಹೋಲ್ಡಿಂಗ್ ಕಾಸ್ಟ್. ಹೋಲ್ಡಿಂಗ್ ಕಾಸ್ಟ್ ಬಂದುಬಿಟ್ಟು C1 ಅಂತ ತಗೊಳ್ತೀವಿ. ಅದು ಅಲ್ಲಿ ₹10 ಅಂತ ಕೊಟ್ಟಿದ್ದಾರೆ. ಇದು ಕೂಡ ಪರ್ ಇಯರ್ ಕೊಟ್ಟಿದ್ದಾರೆ. ಇಲ್ಲಿ ಇದು ಪರ್ ಇಯರ್ ಕೊಟ್ಟಿದ್ದಾರೆ. ನಾಟ್ ಅ ಪ್ರಾಬ್ಲಮ್, ಚೇಂಜ್ ಮಾಡ್ಕೊಳ್ಳೋ ಅವಶ್ಯ ಬೀಳಲ್ಲ ನಮಗೆ. ಬಟ್ C2 ಒಂದು ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಶಾರ್ಟೇಜ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಶಾರ್ಟೇಜ್ ಕಾಸ್ಟ್ C2 ಈಸ್ ಈಕ್ವಲ್ಸ್ ಟು ಶಾರ್ಟೇಜ್ ಕಾಸ್ಟ್ ಬಂದುಬಿಟ್ಟು ₹3 ಪರ್ ಇಯರ್. ಹೌದಾ? ಈಗ ನಾವಲ್ಲಿ ಶಾರ್ಟೇಜ್ ಅಂದರೆ ಮಾಡೆಲ್ 2 ತೊಗೊಳ್ಬೇಕಾಗತ್ತೆ. ಮಾಡೆಲ್ 2 ತೊಗೊಂಡ್ರೆ ಮಾಡೆಲ್ 2 ಅಲ್ಲಿ ಯಾವ್ಯಾವುದು ಫಾರ್ಮುಲಾ ತೊಗೊಳ್ತೀರಿ? ಫಸ್ಟ್ ಅವ್ರು ಏನು ಕೇಳಿರೋದಂದರೆ ಇಲ್ಲಿ ಕ್ವಶನಲ್ಲಿ EOQ. ಫಸ್ಟ್ EOQ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಇಲ್ಲಿ ನಿಮಗೆ 4 ಮಾಡಿ ತೋರಿಸ್ಬಿಡ್ತೀನಿ ನೋಡಿ ನಾನು. 2C3R/C1. ಇದು ಮಾಡೆಲ್ 1 ಇದ್ದರೆ ಇದಿಷ್ಟ ತೊಗೊಳ್ತೀರಾ. ಮಾಡೆಲ್ 2 ಇರೋದಕ್ಕೆ ನಾವು C1 + C2 / C2 ಅಂತ ತೊಗೊಳ್ತೀವಿ. ಜಸ್ಟ್ ಯು ಗೋ ಆನ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಓವರ್ ಹಿಯರ್. 2 × 300 × 7000 ಡಿವೈಡ್ ಬೈ ಡಿಮಾಂಡ್ ರೇಟ್ 3000 ಇದು. 3000 × 300. C1 ಈಸ್ 10. ಓಕೆ, ಇಂಟು ಸ್ಕ್ವೇರ್ ರೂಟ್ ಆಫ್ C1 + C2 ಅಂದಾಗ 10 + 3 / 3. ಓಕೆ, ನೋಡಿ ನಾನು ಹೆಂಗೆ ಮಾಡೋದಷ್ಟೇ ಹೇಳಿಬಿಡ್ತೀನಿ ನೋಡಿ. ನಾನು ಕ್ಯಾಲ್ಕುಲೇಟ್ ಮಾಡಲ್ಲ ಈಗ. ಇದನ್ನು 3 ಮಲ್ಟಿಪ್ಲೈ ಮಾಡ್ತೀರಾ, ಡಿವೈಡ್ ಬೈ 10 ತೊಗೊಂಡು ನಿಮಗೊಂದು ವ್ಯಾಲ್ಯೂ ಬರುತ್ತೆ ಇಲ್ಲಿ. ಇದನ್ನು ಕೂಡ ಅಲ್ಲಿ ಪ್ಲಸ್ ಮಾಡಿಬಿಟ್ಟು ಡಿವೈಡ್ ಮಾಡಿ ಒಂದು ವ್ಯಾಲ್ಯೂ ಬರುತ್ತೆ. ಎರಡನ್ನೂ ಸ್ಕ್ವೇರ್ ರೂಟಿಂದ ಔಟ್ಸೈಡ್ ತೆಗೀರಿ, ಇಂಟು ಮಲ್ಟಿಪ್ಲೈ ಮಾಡಿ, ಆವಾಗ ನಿಮ್ಮದು ಒಂದು ವ್ಯಾಲ್ಯೂ ಬಂದುಬಿಡುತ್ತೆ. ಓಕೆ, ಇದು ನಿಮ್ಮದು EOQ ಮಾಡೆಲ್ಲು ಸೆಕೆಂಡ್ ಒನ್. ಇದು ಟೈಮ್ ಕೊಟ್ಟಾಗಲ್ಲ ಏನು ಮಾಡ್ತೀರಾ? T = Q / R. ವಾಟ್ ಈಸ್ Q? Q ಈಸ್ ಆನ್ಸರ್. ಆನ್ಸರ್ ಯಾವುದೇ ಬಂದಿರ್ಬೋದು, ಆ ಆನ್ಸರು ಪ್ಲಸ್ ಮೇಲಿಂದ ಆನ್ಸರು ಡಿವೈಡ್ ಬೈ 3000 R ಡಿಮಾಂಡ್ ರೇಟು. N = 1 / T ಅಂತ ತಗೊಳ್ತೀವಿ ನಾವು. ಮತ್ತು ಲಾಸ್ಟು ಮಿನಿಮಮ್ ಎವರೇಜ್ ಕಾಸ್ಟ್ ಅಂತಂದರೆ, ಮಿನಿಮಮ್ ಎವರೇಜ್ ಕಾಸ್ಟ್ C(Q) ಸ್ಕ್ವೇರ್ ರೂಟ್ ಆಫ್ 2C1C3R ಇಂಟು ಸ್ಕ್ವೇರ್ ರೂಟ್ ಆಫ್ C2 ಡಿವೈಡ್ ಬೈ C1 + C2 ಅಂತ ತೊಗೊಳ್ತೀವಿ. ತೊಗೊಂಡು ಇದನ್ನು ಫಸ್ಟು ಎಲ್ಲ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡಿ, ಒಂದು ವ್ಯಾಲ್ಯೂ ಬರುತ್ತೆ ನಿಮಗೆ. ಇದನ್ನು ಪ್ಲಸ್ ಮಾಡಿಕೊಂಡು ಆಮೇಲೆ ಡಿವೈಡ್ ಮಾಡಿ, ಮತ್ತು ಪ್ಲಸ್ ಮಾಡಿ ಹಾಗೆ ಡಿವೈಡ್ ಮಾಡಬೇಡಿ, ಪ್ಲಸ್ ಮಾಡಿ ಪ್ಲಸ್ ವ್ಯಾಲ್ಯೂ ತೊಗೊಂಡ್ಬಿಟ್ಟು ಆಮೇಲೆ ಡಿವೈಡ್ ಮಾಡಿದಾಗ ನಿಮ್ಗೊಂದು ವ್ಯಾಲ್ಯೂ ಬರುತ್ತೆ. ಎರಡು ಕೂಡ ಔಟ್ಸೈಡ್ ತೆಗೆದು ಮಲ್ಟಿಪ್ಲೈ ಮಾಡಿದಾಗ ನಿಮಗೊಂದು ವ್ಯಾಲ್ಯೂ ಬರುತ್ತೆ ಅಲ್ಲಿ. ಇದು ನಿಮ್ಮದು ಶಾರ್ಟೇಜ್ ಕಾಸ್ಟ್ ಕೊಟ್ಟಾಗ. ಈಗ ಶಾರ್ಟೇಜ್ ಕಾಸ್ಟ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳೋಣ. ಶಾರ್ಟೇಜ್ ಕಾಸ್ಟ್ ಕೊಟ್ಟಿಲ್ಲ ಅಂತಂದರೆ ನೀವು ಅಲ್ಲಿ ತೊಗೊಳ್ಳೋದು 2C3R/C1 ಮಾತ್ರ. T ಅಂತಂದರೆ Q/R, N = 1/T ಆ್ಯಸ್ ಇಟ್ ಈಸ್. C(Q) = ಓನ್ಲಿ ಸ್ಕ್ವೇರ್ ರೂಟ್ ಆಫ್ 2C1C3R ಅಂತ ತೊಗೊಳ್ತೀರಾ. ಅಲ್ಲಿ C2 ವ್ಯಾಲ್ಯೂವೇ ಬರಲ್ಲ ನಿಮಗೆ. ಇದು 2 ಟೈಪ್ ನಿಮಗೆ ಎಕ್ಸಾಂಪಲ್ಲು. ಯಾವುದು? ಇನ್ವೆಂಟ್ರಿ ಥೇರಿಯಲ್ಲಿ. ಓಕೆ, ಇನ್ನೂ ಇದ್ರದ್ದು ಎಕ್ಸಾಂಪಲ್ಸ್ ನಿಮಗೆ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಪರೇಷನ್ ರಿಸರ್ಚ್ನ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಮತ್ತು 15 ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್ ನಿಮಗೆ.